ನಾನು ಅಧಿಕಾರ ವಹಿಸ್ಕೊಂಡ್ಮೇಲೆ ಒಂದು ತಿಂಗಳ ಮೇಲೆ 10 ದಿವಸ ಆಗಿದೆ. ಅರಸೀಕೆರೆಯ ನಾಗರಿಕರ ಏನು ಅಪೇಕ್ಷೆ ಏನಿತ್ತು ಆ ಅಪೇಕ್ಷೆಯನ್ನು ಅವರ ಒಂದು ಬೇಡಿಕೆಗಳು ಈಡೇರಿಸಬೇಕು ಅನ್ನೋ ಉದ್ದೇಶದಿಂದ ನಾನು ಅರಸೀಕೆರೆ ನಗರದ ಪ್ರತಿ ವಾರ್ಡ್ಗಳಿಗೆ ನಾನು ಪ್ರತಿದಿನ ಭೇಟಿ ಮಾಡಿ ಅಲ್ಲಿ ಜನಗಳ ಸಾರ್ವಜನಿಕರ ಏನು ಕಷ್ಟ ಸುಖ ಅವೆಲ್ಲ ನಾನು ಕೇಳಿ ಆದಷ್ಟು ಶೀಘ್ರದಲ್ಲಿ ಪರಿಹಾರ ಮಾಡಕ್ಕೆ ನಾನು ಒಂದು ವ್ಯವಸ್ಥೆ ಮಾಡ್ತಾ ಇದ್ದೆ. ಇದು ಏನ್ ನಡೀತಾ ಇದೆ, ತಾವುಗಳು ತಮ್ಮ ಸಹಕಾರದಿಂದ ಒಂದು ತಿಂಗಳಿಂದ ತಮ್ಗೆಲ್ಲ ಗೊತ್ತಿದೆ, ತಮ್ಮೆಲ್ಲ ಮಾಧ್ಯಮದಲ್ಲಿ ತಾವೆಲ್ಲ ವಿತರಿಸ್ತಿದ್ದೀರ. ಆದ್ರಿಂದ ಆ ಒಂದು ವಿಚಾರವಾಗಿ ಒಂದು ಪತ್ರಿಕೆ ಮಾಡೋಣ ಅಂತ ನಾನು ಬಂದಿದ್ದೀನಿ. ಇವತ್ತೇನು ಅರಸೀಕೆರೆ ನಗರದಲ್ಲಿ ಸುಮಾರು ನಾನು ಬಂದ ನಂತರ 6 ಕೋಟಿ ರೂಪಾಯಿ ಒಂದು ಟೆಂಡರ್ ಪ್ರತಿಕೆ ನಾನು ಮಾಡಿಸಿದ್ದೀನಿ. ಅಂದ್ರೆ ನಾನು ಹಿಂದೆ ಮಾಡಿಲ್ಲ ಅಂತಲ್ಲ, ಯಾಕಂದ್ರೆ ಬಹಳ ನೆನೊಂದು ಬಿದ್ದು 2024 ಹಾಸನ ಜಿಲ್ಲೆಯಲ್ಲಿ 0 ಇವತ್ತು ಟೆಂಡರ್ ಕರೆದಂತ ಫೈನಾನ್ಸಿಯಲ್ ವಿಚಾರದಲ್ಲಿ ಎಲ್ಲ ಆಕ್ಷನ್ ಪ್ಲಾನ್ ಮಾಡಿರೋಂಥದ್ದು ಇವತ್ತು 0 ಮಟ್ಟಿಗೆ ತಂದೀನಿ ನಾನು. ಪ್ರಕೃತಿ ವಿಚಾರದ ಬಗ್ಗೆ ಅಂದ್ರೆ ಟೆಂಡರ್ ಕರೆಯೋ ವಿಚಾರದಲ್ಲಿ ಎಲ್ಲ ಆಕ್ಷನ್ ಪ್ಲಾನ್ ಮಾಡಿ ಎಲ್ಲ ಟೆಂಡರ್ ಕರೆದು ಇವತ್ತೆಲ್ಲ ಟೆಂಡರ್ ಅಕ್ಸೆಪ್ಟ್ ಮಾಡಿ ಇವತ್ತು ಮೊನ್ನೆ ಸಭೆ ಮಾಡಿ ಟೆಂಡರ್ ಅಲ್ಲಿ ನನ್ನೆಲ್ಲ ಕಾರ್ಯರೂಪಕ್ಕೆ ತರ್ತಾ ಇದ್ವಿ. ಅದ್ರ ಜೊತೆನೆ ಸ್ಮಶಾನದ ಅಭಿವೃದ್ಧಿ ವಿಚಾರದಲ್ಲಿ ಇರ್ಬೋದು, ನಾನು ಸ್ಮಶಾನದ ಅಭಿವೃದ್ಧಿ ವಿಚಾರದಲ್ಲಿ ನನ್ನ ಒಂದು ದೃಢ ನಿರ್ಧಾರ ಮಾಡಿದ್ದೀನಿ. ಜನರಲ್ ಹುಳಿಯಾರ್ ರಸ್ತೆಯಲ್ಲಿ ಇರುವಂತ ಒಂದು ಸ್ಮಶಾನ ಒಂದು ಕರ್ನಾಟಕ ರಾಜ್ಯದಲ್ಲಿ ಮಾದರಿಯಾಗಿ ಪಾರ್ಕ್ ಹಂಗೆ ನಿರ್ವಹಿಸಬೇಕು ಅಂತ ನನ್ನ ಒಂದು ಆಶಾಭಾವನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಅದೇ ರೀತಿ ಪಿಪಿ ವೃತ್ತದಲ್ಲಿ ಒಂದು ಏನು ನಮ್ಮಲ್ಲಿ ಸಾರ್ವಜನಿಕರಲ್ಲಿ ಒಂದು ಆಕ್ರಮಿಸಿಕೊಂಡಿದ್ರು ನಗರಸಭೆ ಜಾಗ, ಅದು ಮೊನ್ನೆ ಖಾಲಿ ಮಾಡಿಸಿದೀವಿ, ಇನ್ನೂ ಸ್ವಲ್ಪ ಖಾಲಿ ಮಾಡಬೇಕು. ಆ ಜಾಗದಲ್ಲಿ ಅರಸೀಕೆರೆ ತಾಲೂಕಿನ ಪ್ರತಿಷ್ಠೆ ಇರಂತ ಒಂದು ಜಯಂಕ ಸಿದ್ದಪ್ಪ ಅವರ ಒಂದು ಟ್ರಾಬ್ಲರ್ ಇರ್ಬೋದು, ತಿಮ್ಮಪ್ಪ ನಮ್ಮ ತಿರುಪತಿ ತಿಮ್ಮಪ್ಪ ಅವರ ಒಂದು ಮೂಮೆಂಟಸ್ ಇರ್ಬೋದು, ಮಾಡಲ್ ಗೌರಮ್ಮ ಇರ್ಬೋದು, ಈ 3-4 ಅಲ್ಲಿ ಆ ಜಾಗದಲ್ಲಿ ನಾವು ಅರಸೀಕೆರೆ ತಾಲೂಕಲ್ಲಿ ರೈಲ್ವೆ ಸ್ಟೇಷನ್ ಇಂದ ಬಸ್ ಸ್ಟ್ಯಾಂಡ್ ಇಂದ ಜನ ಬಂದಾಗ ಈ ತಾಲೂಕಿನ ಪ್ರಮುಖ ದೇವಸ್ಥಾನಗಳು ಪ್ರಮುಖ ಸ್ಥಳಗಳು ಇದಾವೆ, ಈ ಜಾಗಕ್ಕೆ ನಾವು ಭೇಟಿ ಕೊಡಬೇಕು ಅನ್ನೋದು ಆಕರ್ಷಣೆ ತರಬೇಕು ಅನ್ನೋ ಉದ್ದೇಶದಿಂದ ಪಿಪಿ ಸರ್ಕಲ್ ಅದೊಂದು ದೊಡ್ಡ ನಿರ್ಧಾರ ತಗೊಂತಾ ಇದೆ. ಒಂದು ಇಲ್ಲ ಅದ್ರ ಬಗ್ಗೆ ಅಲ್ಲ, ನಾಮಫಲಕಲ್ಲ, ಒಂದು ಟ್ಯಾಬ್ಲೆಗಳು ಅಂದ್ರೆ ಟ್ಯಾಬ್ಲೆಗಳು. ಹೌದು ಒಂದು ಜಯಂಕ ಸಿದ್ದಪ್ಪ ಒಂದು ಕಮಿಟಿ ಅವರು ಏನ್ ಕೊಡ್ತಾರೆ ಆ ಒಂದಿದು, ತಿರುಪತಿ ತಿಮ್ಮಪ್ಪ ಅವರ ಒಂದು ಕಮಿಟಿ ವತಿಯಿಂದ ಅವ್ರು ಏನ್ ಒಂದು ಮಾಧುರ್ಯ ಅಲ್ಲ, ಅದಕ್ಕೋಸ್ಕರ ಪ್ರೊಟೆಕ್ಷನ್ ಮಾಡ್ತೀನಿ ಅಲ್ಲಿ ಪ್ರೊಟೆಕ್ಷನ್ ಮಾಡ್ತೀವಿ, ಸುತ್ತ ಗ್ರಿಲ್ ಹಾಕಿ ಮಾಡಿ ಅದಕ್ಕೆ ಸೇಫ್ಟಿನೆಸ್ ಮಾಡ್ತೀವಿ. ಮೊದಲು ಸೇಫ್ಟಿನೆಸ್ ಮಾಡಿ ಸುತ್ತ ಒಳ್ಳೆ ಪಾರ್ಕ್ ಮಾಡಿ, ಮತ್ತೆ ಅಲ್ಲಿ ನಮ್ದೊಂದು ನಗರಸಭೆ ವತಿಯಿಂದ ಒಂದು LED ಬರುತ್ತೆ. ನಗರ ಸ್ವಚ್ಛತೆ, ಜನ ಹೆಂಗೆ ನಗರ ಸ್ವಚ್ಛತೆ ಇಟ್ಕೋಬೇಕು, ನಗರಸಭೆ ಜವಾಬ್ದಾರಿ ಆಗುತ್ತೆ. ಇನ್ನು ಸ್ವಲ್ಪ ಖಾಲಿ ಮಾಡ್ಸೋದಿದೆ, ಅದು ಸ್ವಲ್ಪ ಫಾರ್ಮಾಲಿಟೀಸ್ ಮಾಡ್ಬೇಕು. ಕಟ್ಟಡ ಆಗಿದೆ, ಅದು ತಲುಪಬೇಕು ಅನ್ನೋ ಒಂದು ಆಸೆ ಇದೆ. ಮತ್ತೆ ನಿಮ್ಮ ಸಲಹೆ ಸೂಚನೆಗಳು ಯಾವ್ದೇನಿದ್ರು ದಯಮಾಡಿ ನೀವು ಕೊಟ್ರೆ ನಾವು ಅದ್ರ ಬಗ್ಗೆ ಪಾಲನೆ ಮಾಡಿ ಊರಿನ ಅಭಿವೃದ್ಧಿ ವಿಚಾರದಲ್ಲಿ. ಆ ಸ್ಮಶಾನ ನಮ್ದು ಸೇತುವೆಯಿಂದ ಹಿಂದಿತ್ತು ಸರ್. ನಿಮ್ಮ ಸ್ಮಶಾನ ನಮಗ್ ಬರಲ್ಲ, ಅದು ಹಗುಂದ ಗ್ರಾಮ ಪಂಚಾಯತ್. ಬಟ್ ಏನಂದ್ರೆ
ನಮ್ ವ್ಯಾಪ್ತಿಗೆ ಹಾಕೋಬಹುದು, ನಮ್ ವ್ಯಾಪ್ತಿಗೆ ಹಾಕ್ಬಹುದು, ನಮ್ ವ್ಯಾಪ್ತಿ ಶಿವಾಲಯ ಮುಂದೆನೋ ಇಲ್ಲ ನಮ್ ಸ್ಮಶಾನ ಬಿಟ್ಟು ಮುಂದೆ ಅಲ್ಲಿ ಹಾಕ್ಬಹುದು ಯಾಕೆ ಸಮೇತ. ಮತ್ತೆ ಆ ಸಮಾಜ ಅಲ್ಲಿ ಯಾರು ಬಳಕೆ ಮಾಡ್ತಾರೆ ಆ ಸಮಾಜದ ಕೆಲವು ಪ್ರಮುಖರಿಗೆ ಎಲ್ಲರೂ ಕರೆ ಕೊಟ್ಟಿದ್ವಿ. ನಾಳೆ ಬೆಳಗ್ಗೆ 6:30 6:45 ಅಲ್ಲಿ ಸ್ಮಶಾನಕ್ಕೆ ಹೋಗಿ 27 ಲಕ್ಷ ರೂಪಾಯಿ ಅದಕ್ಕೆ ಸೀಮಿತ ಇಟ್ಟಿನಿ. ಅಲ್ಲಿಗೆ ಏನೇನ್ ಬೇಕು ಅಂತ ಧಾರ್ಮಿಕತೆ ಇದಕ್ಕೆ ಅವ್ರು ಕೊಟ್ಟಂತ ಸಲಹೆ ಸೂಚನೆಗಳಲ್ಲಿ ಅಲ್ಲಿ ಆಕ್ಷನ್ ಪ್ಲಾನ್ ಮಾಡೋದು ಅಂತ ತೀರ್ಮಾನ ಮಾಡ್ತಾರೆ, ಒದಗಿಸ್ಕೊಡೋದು ಅಂತ ತೀರ್ಮಾನ ಮಾಡ್ತಾರೆ. ನಾಳೆ ಅವ್ರು ಏನ್ ಸಲಹೆ ಸೂಚನೆ ಕೊಡ್ತಾರೆ ಅದು ಕೆಲಸ ನಿರ್ಣಯ ಆಗಿದೆ. ಅಲ್ಲ ಯಾರು ಅದು ಹೇಳಿದೀನಿ ಎಲ್ಲ ಸಮಾಜ ಅಲ್ಲ ಅಲ್ಲ ಅವ್ರಿಗೆ ಅಂತ ಸೀಮಿತ ಒಂದು ಮಶಾನ ಇದೆ. ಬೇರೆ ಸರ್ ಸಣ್ಣ ಸಮಾಜ 7 ಸಮಾಜ ಎಲ್ಲ ಹೇಳಿದ್ವಿ. ದಿನೇಶ್, ರಘು, ನಾಯ್ಡು ಅವ್ರಿಗೆ, ಹೇಮಂತ್ ಮತ್ತೆ ನಮ್ಮ ವೆಂಕಟಮುನಿ ಅವರು ಅಲ್ಲಿ ಬಳಸ್ತಾರಲ್ಲ ಒಂದ್ 8 ಸಮಾಜಗಳಿದ್ದಾರೆ. ಅದು ಹೆಸರು ಹೇಳ್ಬಾರ್ದು, ಅದಕ್ಕೊಂದು ಆರೋಪ ಮಾಡಿದ್ರು ಹೆಸರು ಹೇಳಿದ್ರು ಅಂತ. ಒಂದ್ 10 ಅವ್ರು ಅಲ್ಲಿ ಬರಕ್ ಹೇಳಿದ್ವಿ ಸರ್. ನಾಳೆ ಬೆಳಗ್ಗೆ ಅವ್ರು ಬಂದ್ಮೇಲೆ ಅದು ಮಾಡ್ತೀವಿ. ಮತ್ತೆ ಮಾಡ್ತಾ ಇದ್ವಿ. ಈಗ ಸದ್ಯಕ್ಕೆ ಅದು ನಮ್ ಕಸ ಬೀಳ್ತಾರಲ್ಲ ಎಲ್ಲಿದು ಆಗ್ತಾ ಇದೆ ಒಂದು ಬಟ್ ನಮ್ದು ರಿಫ್ಲೆಕ್ಸ್ ಕೊಟ್ಟಿಲ್ಲ ಅಲ್ಲ. ಇಲ್ಲಿ ಒಂದು ಇಲ್ಲ ಅದು ಮಾಡಿಸ್ತಾ ಇದೀನಿ. ಇವೆಲ್ಲ ನಮ್ಮಲ್ಲಿ ಸ್ಮಶಾನದ ಹತ್ರ ವರ್ಕ್ ಆಗ್ತಾರೆ. ಸಿಸಿ ನೈಟು ಅದು ರಾತ್ರಿ ವಿಜಿಲೆನ್ಸ್ ಆಗುತ್ತೆ. ಬಟ್ ಎಲ್ಲ ಅದು ಸೋಲಾರ್ ಸಿಸ್ಟಮ್ ಸರ್ ಆಗಿದೆ ಎಲ್ಲ ಇದೆ. ಅದಕ್ಕಂತಾನೆ ಒಂದು ಹೆಣ್ಮಗುಗೆ ಕೆಲ್ಸಗಿಟ್ಟಿವಿ ಸರ್ ಚೆಕ್ ಮಾಡಕ್ಕೆ. ನೋಡಮ್ಮ ಇಂಥ ಕಡೆ ಕಸ ಬಿದ್ದಿದೆ ನೋಡು ಅಂತ ಹೇಳಿ ಆ ಹೆಣ್ಮಗು ನೋಡ್ತಾ ಇರ್ಬೇಕು. ಆತರ ಮಾಡಿ BH ರೋಡ್ ಅಲ್ಲಿ 1000-2000 ಫೈನ್ ಹಾಕಿದ್ವಿ. ಹಂಗಾಗಿ ಇವತ್ತು ಇಡೀ BH ರೋಡ್ ಹುಡುಕೋದು ಈಗ ಒಂದು 15 ವಾರದ ಈ ಕಡೆ 2 ಟ್ರ್ಯಾಕ್ಟರ್ ಕಸ ಆಗೋದು ಸರ್. ಈಗೆಲ್ಲ ತಿರುಗಿದ್ರು ಇವತ್ತು ಒಂದು ಅರ್ಧ ಟ್ರ್ಯಾಕ್ಟರ್ ಬಂದಿತ್ತು. ಅದಕ್ಕೀಗ ಎಲ್ಲ ಒಂದ್ ಕಡೆಯಿಂದ ನಾಳೆಯಿಂದ ಎನ್ವಿರಾನ್ಮೆಂಟಲ್ ಇಂಜಿನಿಯರ್ ನಮ್ದು ಬೇಲೂರು ಅರಸೀಕೆರೆ ಇತ್ತು, ನೆನ್ನೆಗೆ ಅವ್ರು ಕ್ಲೋಸ್ ಆಯ್ತು. ನಾಳೆಯಿಂದ ಎನ್ವಿರಾನ್ಮೆಂಟಲ್ ಇಂಜಿನಿಯರ್ ಅವ್ರಿಗೆ ಪ್ರತಿ ಅಂಗಡಿಗೂ ಬಕೆಟ್ ಇಡಬೇಕು, ಅಲ್ಲಿ ನೈಟ್ ಅಲ್ಲೇ ಇರ್ಬೇಕು, ಬೆಳಗ್ಗೆ ನಮ್ಮವ್ರು ತಕ್ಕೋಬೇಕು ಅಂತ ಕಂಡೀಷನ್. ಪ್ಲಾಸ್ಟಿಕ್ ಅಲ್ಲ ನಾವು ಕೊಟ್ಟಿದೀವಿ ಅವ್ರಿಗೆ, ಅವ್ರು ವಾಲೆಟ್ ಆಗಿ ಇಟ್ಕೋಬೇಕು. ಅವ್ರು ಇಟ್ಕೊಂಡು ನೀವು ಮಾಡ್ಬೇಕು ಅಂತ ಹೇಳಿ ಒಂದು ಸಲಹೆ ಸೂಚನೆ ಕೊಡ್ತಾ ಇದೀವಿ ಸರ್. ಇನ್ಮೇಲೆ ಕಸಾನೆ ಗೂಡ್ಸಲ್ಲ. ಕೋಳಿ ಅಂಗಡಿ ಹೋಗ್ತಾ ಇದೆಯಲ್ಲ ಅದು ಕೋಳಿ ಅಂಗಡಿದು ಡೈರೆಕ್ಟ್ ಯಾರು ಹಾಕ್ತಾ ಇಲ್ಲ. ಈಗ ನೋಡಿರೋ ನೀವು ಯಾರು ಹೋಗ್ತಾ ಇಲ್ಲ ಪಾಪ. ಯಾಕಂದ್ರೆ ಇರೋದು ಹೇಳಿದ್ವಿ ಯಾವ ಕೋಳಿ ಅಂಗಡಿ ನಮ್ಗೆ ಕಸ ಕೊಡಲ್ಲ, ನಮ್ಗೆ ಇಂಟಿಮೇಷನ್ ಕೊಡ್ಬೇಕಂದ್ವಿ. ಪಾಪ ಅವ್ರ ಸಹಕಾರ ಚೆನ್ನಾಗಿದೆ. ನಾವು ಕರೆದವ್ರು ಸಭೆ ಮಾಡಿದ್ಮೇಲೆ ಅವರು ಯಾವ್ದೇ ಕಾರಣಕ್ಕೂ ನಾವು ತಿರ್ತಾ ಇದೀವಿ, ನ್ಯೂಸನ್ಸ್ ಕಾಣ್ತಾ ಇಲ್ಲ. ಸ್ಮಶಾನದ ತಗೊಂಡವ್ರು ಕಸ ಹಾಕ್ತಾ ಇರ್ಬೋದು, ಯಾರೋ ಏನೋ ಇದಾಗ್ತಾ ಇರ್ಬೋದು. ಕೋಳಿ ಇದೆಯಲ್ಲ ನೇರವಾಗಿ ಎಲ್ಲರೂ ಕಾದಿ ಕೊಡ್ತಾ ಇದ್ದಾರೆ, ಸಹಕಾರ ಮಾಡ್ತಾರೆ. ಅವ್ರ ಬಗ್ಗೆ ಕೊಡೋಣ ಸರ್, ಕೊಡೋಣ ಬೇಕು ಕೊಡೋಣ ಅಂತ ಸುದ್ದಿವಾಹಿನಿ ಕೊಡ್ತೀವಿ ಹಾಕ್ತಾ ಇದೀವಿ, ಕೊಡ್ತೀವಿ. ಹೌದು ನಿಜ ಮುಂದ್ಗಡೆ ಮೂಲೆ ಅದೇ ಕಾಟನ್ ನಗರಸಭೆದ ಕಾಟನ್ ಹೋಟೆಲ್ ಇದೆ. ಕಾಟನ್ ನಮ್ ನಗರಸಭೆ ಬರಲ್ಲ. ಕಾಟನ್ ಆ ಮಳೆಗೆ ಮುಂಭಾಗ ಇದಾವಲ್ಲ ಅವು ನಗರಸಭೆ ಜಾಗ. ಹಿಂದ್ಗಡೆ ಇದೆಯಲ್ಲ ಮುಂದ್ಗಡೆ ನಗರಸಭೆ ಸರ್ಕಲ್ ಹೇಳಿ ಆಯ್ತು. ಅಲ್ಲ ಮಾಡೋದ್ ಬಿಡಿ. ಅಲ್ಲೊಂದು ಆ ಮಳೆಗೆ ಒಂದು 10 ಅಡಿ ಓಡಾಡಕ್ ಬಿಟ್ಟು ಅಲ್ಲೊಂದು ಪಾರ್ಕ್ ಟೈಪ್ ಅಲ್ಲೊಂದು ಮಾಡೋದು. ಆಯ್ತು ಮಾಡೋಣ. ಅಂತವೆಲ್ಲ ಸಲಹೆ ಸೂಚನೆಗಳು ಇದೆ ಕೊಡಿ ಖಂಡಿತ. ನೋಡಿ ಮನೆ ಒಂದು ಇದ್ರದ್ದು ಒಂದು ಗರ್ಡಂಗಿ ರಸ್ತೆದು ಒಂದು ನನ್ಗೆ ಒಂದು ವಾಟ್ಸಪ್ ಅಲ್ಲಿ ಆಗ್ತದೆ. ಮಾರನೇ ದಿನ ನಂದು ಕ್ಲಿಯರ್ ಆಯ್ತು. ಯಾಕಂದ್ರೆ ಅದು ಯಾವ್ದೋ ನಮ್ಗೆ ನಾವ್ ನೋಡಲ್ಲ. 24 ಗಂಟೆ ಕ್ಲಿಯರ್ ಮಾಡಿ. ಯಾಕಂದ್ರೆ ಅವ್ರಿಗೂ ಕರ್ದಿ ಅವ್ರೊಬ್ಬ ಮಿಲಿಟರಿ ಅವರಿದ್ರು ಪಾಪ ನಮ್ ದೇಶಕ್ಕೆ ಸೇವೆ ಮಾಡೋ ಅವ್ರ ಕನ್ವಿನ್ಸ್ ಮಾಡ್ದೆ. ದಯಮಾಡಿ ನೀವುಗಳೇ ಈ ತರ ಮಾಡಿದಾಗ ನಾವು ಜನ ಸಾಕ ಇದ್ ಮಾಡಿ ಹೇಳಕ್ಕಾಗಲ್ಲ. ನಮ್ಗೆ ಅವ್ರು ಬಂದು ತಕೊಂಡ್ ಪಾಪ ಹೇಳಿದ್ರು. ನೆನ್ನೆ ಕರೆದವ್ರಿಗೆ ಥ್ಯಾಂಕ್ಸ್ ಹೇಳಿ ಕಳಿಸ್ದೆ. ತೊಂದರೆ ಆಗಿರಿ ನಾವು, ಯಾಕಂದ್ರೆ ಪಾಪ ಅವರು ನಮ್ಮ ಇದಕ್ಕೆ ಸೇವೆ ಮಾಡಿದವರು ದೇಶಕ್ಕೆ. ಹಂಗಾಗಿ ಅವ್ರಿಗೆ ಆಯ್ತು ಇಲ್ಲಿ ಬಿಡ್ರೋಣ ನೀವು ಹೇಳಿದ್ರು ತಕೊಂಡ್ರು. ಹಂಗೆ ಆ ತರ ನಾವು ವಿಶ್ವಾಸದಲ್ಲಿ ಈಗ ನಮ್ಮ ಇದ್ರದ್ದೆ ಸುವರ್ಣಗದ್ದು
30 ವರ್ಷದ ಇತಿಹಾಸದಲ್ಲಿ ಇವತ್ತು 4 ಸಲ ಶಾಸಕರುಗಳು ಇದ್ದಾರೆ. ನಮ್ಮವರೇ ಹೋಗಿದಾರೋ ಅಲ್ಲ ಬೇರೆ ಅಲರ್ಟ್ ಹೋಗಿದ್ದಾರೆ. ಅಲ್ಲಿ ಸ್ವಲ್ಪ ನೀರು ಬಂದ್ರು ತುಂಬಿಡೋದು ಕೆರೆ ಆಗೋದು. ಅಲ್ಲಿ ಹೋಗಿ ಕನ್ವಿನ್ಸ್ ಮಾಡೋರಿಗೆ ರಿಕ್ವೆಸ್ಟ್ ಮಾಡಿ ಒಂದು ಸೈಟ್ 5 ಅಡಿ 50 ಅಡಿ 53 ಜನದ ಹತ್ರ ರಿಕ್ವೆಸ್ಟ್ ಮಾಡಿ ಬಿಡಿಸ್ಕೊಂಡು ಈಗ ಆಲ್ರೆಡಿ ಇವತ್ತು ಅದು ಹೋಗಿ ಪ್ರೋಗ್ರೆಸ್ ನೋಡ್ಕೊಂಡು ನಾನು ಸ್ಪಾಟ್ ನೋಡ್ಕೊಂಡ್ ಬಂದೀನಿ. ಕಾಂಪೌಂಡ್ ಇದಕ್ಕೆ ಅವಲ್ಲಿ ಓಡಾಡ್ತಿದ್ರಲ್ಲ ಗೊತ್ತಾಗ್ತಲ್ಲ ಅದು ತಗೊಂಡ ಕಾಂಪೌಂಡ್ ಬಿಡ್ಬಿಡುದು. ಇದು ಬಹಳ ದಿನ ಸಮಸ್ಯೆ. ಸಮಸ್ಯೆ ಅಲ್ಲಿ ತಗೊಂಡ ನಾವು ಹೊರಬಿಟ್ಟು ಮುಂದಕ್ಕೆ ಹೋಗ್ಲೇಬೇಕು. ಅದ್ ನೀರು ಹೋಗುತ್ತೆ. ರೈಲ್ವೆ ಅವ್ರ ಗುದ್ದಾಡೋದಿದೆ ಈಗ ಮತ್ತೆ ಈಗ ಅದಕ್ಕೆ ನಲ್ಲಿ ನೀರು ಬಂದ್ ಮಾಡಿಸಿ ನಲ್ಲಿ ಬರ್ಲಿಲ್ಲ. ಅವ್ರಿಗೆ ಏನ್ ಕ್ವಾರ್ಟರ್ಸ್ ಹೋಗ್ತಿತ್ತು ನಮ್ಮೊಂದು 51 ಲಕ್ಷ ದುಡ್ಡು ಕಟ್ಬೇಕು ಅವರು ಅಲ್ಲಿ ಬಂದ್ ಮಾಡಿಸಿ ನಾವು ಅಲ್ಲಿ. ಯಾಕಂದ್ರೆ ಮೀಟರ್ ಅವ್ರು ಒಳಗೆ ಇಟ್ಕೊಂಡ್ಬಿಟ್ಟಾರ ಅವ್ರು ಅವ್ರ ಪ್ರಿಮಿಸ್ ಅಲ್ಲಿ. ನೆಕ್ಸ್ಟ್ ನೀಟ್ ನಮ್ ಪ್ರಿಮಿಸ್ ಇಡ್ಬೇಕು, ನಾವ್ ಆಲ್ ಆಪರೇಟರ್ ಮಾಡ್ಬೇಕು, ಸಿಸ್ಟಮ್ ಮಾಡ್ಬೇಕು ಅಂತ. ಮತ್ತೆ ಅದ್ರ ಜೊತೆಗೆ ಅರಸೀಕೆರೆ ನಗರದಲ್ಲಿ ನೀರಿನ ಸಮಸ್ಯೆ ಎಲ್ಲಿದೆ ಅಲ್ಲಿ ಬಗೆಹರಿಸೋದಾಗ್ಲಿ, UGD ಸಮಸ್ಯೆಗಳು ಬಗೆಹರಿಸೋದಾಗ್ಲಿ, ಸಾರ್ವಜನಿಕ ಅವಶ್ಯಕತೆಯಿಂದ ಪಾರ್ಕ್ಗಳು ಅಭಿವೃದ್ಧಿ ಪಡಿಸಂತ ಕಾರ್ಯಕ್ರಮ ಆಗ್ಲಿ, ಲೈಟ್ ವ್ಯವಸ್ಥೆ. ಈಗ ಏನು ನಮ್ಮ ನಗರಸಭೆಯಲ್ಲಿ ಈಗ ನಮ್ಮ BH ರಸ್ತೆಯಿಂದ ಬಿಡಿಸಿದ್ವಿ, ಆ ಲೈಟ್ ಎಲ್ಲ ಔಟ್ಸ್ಕಟ್ಸ್ಗೆ ನಾವು ಪ್ರತಿ ಕಂಬಕ್ಕೆ ಕಟ್ಟಿಸ್ಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ. ಎಲ್ಲಿ ಕೋರ್ಟ್ ಹಿಂಭಾಗ, NJOD ಬಡಾವಣೆ, ಜೈನ್ಕಲ್ ನಗರ ವ್ಯಾಪ್ತಿಗೆ ಹೊಸದಾಗಿ ಒಂದು 500 ಲೈಟ್ಗಳು ತರಿಸಿ ಎಲ್ಲಾ ವಾರ್ಡ್ಗಳು ವಿತರಣೆ ಮಾಡೋದು, ಅದು ಒಂದು ಕಾರ್ಯರೂಪದಲ್ಲಿದೆ. ಅದು ಸದ್ಯದಲ್ಲಿ ಆಗುತ್ತೆ ನಿರ್ಧಾರ. ಇದು ಒಂದು ಅಭಿವೃದ್ಧಿ ಪಥದಲ್ಲಿ ನಿಮ್ಮೆಲ್ಲ ಸಹಕಾರ ಸಲಹೆಗಳನ್ನು ಹೋಗ್ತಾ ಇದೀವಿ. ನೋಟಿಸ್ ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಪ್ರತ್ಯೇಕ ಇಲ್ಲ. ಅದಕ್ಕೆ ಅದೊಂದು ನಿರ್ಧಾರಗಳನ್ನು ತಗೊಂಡಿಲ್ಲ ಅಂದ್ರೆ ಊರಿನ ಅಭಿವೃದ್ಧಿ ಮಾಡಕ್ ಆಗಲ್ಲ ಸರ್. ಕೆಲವು ವಿಚಾರದಲ್ಲಿ ನಾವು ನಿಷ್ಠುರ ಆಗ್ತೀವಿ, ಆದ್ರೂ ನಾವು 4 ಜನಕ್ಕೆ ಒಳ್ಳೇದಾಗುತ್ತೆ ಅಂದಾಗ ಒಬ್ಬರ ಹತ್ರ ನಿಷ್ಠುರ ಮಾಡ್ಕೊಂಡು ಕೆಲಸ ಮಾಡ್ಬೇಕಾಗುತ್ತೆ. ಈಗ ನಮ್ಗೆ IPP ಸರ್ಕಲ್ 3-4 ಜನ ಜೀವನ ಮಾಡ್ತಿದ್ರು. ಪಾಪ ಅವ್ರಿಗೆ ನಾವು ಕಳಿಸ್ಬೇಕು ಅನ್ನೋ ಉದ್ದೇಶ ಅಲ್ಲ, ಆ 2-3 ಜನ ಬೇರೆ ವ್ಯವಸ್ಥೆ ಕೊಟ್ಟಿದ್ವಿ. ಅಲ್ಲಿ ನಮ್ಮ ಎಳ್ಳಿರೋನ್ಗೆ ಮುಂದ್ಗಡೆ ನೋಡ್ಕೊಂತ ಹೇಳಿದ್ವಿ. ಬಟ್ ಅಲ್ಲಿ ಇಡ್ತೇನೆ, ಅವನು ಇಡೋ ಉದ್ದೇಶ ಹಿಂದ್ಗಡೆ ಇದೆ. ಅಲ್ಲಿ ನಮ್ಮ ನಗರಸಭೆ ಜಾಗ ಇನ್ನೂ 10 ಅಡಿ 40 ಅಡಿ ಇದೆ. ಅವ್ರು ಯಾಕೆ ಇಡ್ತಾರೆ ಆ ವ್ಯಕ್ತಿ ಕೇಳಿ ಅನ್ನೋ ದೃಷ್ಟಿಯಿಂದ 4 ದಿನಕ್ಕೆ ಇಡ್ಸಿನ್ ಬಿಟ್ರೆ ಅದು ತಗ ಬೇರೆ ಕಡೆ ಸಿಗ್ತಾ ಎಲ್ಲ ಕಾಂಪೌಂಡ್ ಆಗುತ್ತೆ ಸರ್. ಅದೊಂದು 10 ಅಡಿ 40 ಅಡಿ ಒಂದಿದೆ, ಅದು ತರಗೊಡಿಸ್ಬೇಕು. ಅವ್ರಿಗೊಂದು 15 ಸಾವಿರ ಟೈಮ್ ಕಟ್ಟಡ ಕಟ್ಟಿಯಾರವರು ಅದು ತಕ್ಕೊಂಡೆ ಅದು ಫಾರ್ಮ್ಯಾಟ್ಸ್ ಮಾಡ್ತೀವಿ. ಈಗ ಸ್ವಲ್ಪ ಮಾಡಿ ವಿಶಾಲವಾಗಿ ಮಾಡೋಣ ಅಂತ ಊರ. ಮತ್ತೆ ಸೆಂಟ್ರ್ ಡಿವೇಟರ್ ಮಾಡ್ತೀವಿ ಸರ್. ಈಗ ಜನ ಮಾರ್ಕೆಟ್ ಇಂದ ಇದಕ್ಕೆ ಹೋದ ದಾಟ್ ಬಿಡ್ತಾರೆ, ಹಂಗಾಗಿ ಏನ್ ಮಾಡ್ತೀವಿ ಸೆಂಟ್ರ್ ಡಿವೇಟರ್ ಮಾಡ್ತಾರೆ. ಫುಡ್ ಕೋರ್ಟ್, ನಮ್ದು ಫುಡ್ ಕೋರ್ಟ್, ನಮ್ಮ ಹಳೆ ಮಾರ್ಕೆಟ್ ಏನಿದೆ ಒಳ್ಳೆ ವಿಶಾಲವಾದ ಫುಡ್ ಕೋರ್ಟೇ ಮಾಡ್ಬೇಕು. ಎಲ್ಲ ತಗೊಂಡು ಅಲ್ಲಿ ಸಂತೆ ಮೈದಾನಕ್ಕೆ ಹಾಕಿ ಮಾಡ್ತೀವಿ. ಏನೋ ಭಗವಂತ ನಮ್ಗೆ ಒಂದು ಸ್ವಲ್ಪ ದಿನ ಅವಕಾಶ ಕೊಟ್ರೆ ಅವೆಲ್ಲ ಮಾಡಿ ಹಾಕ್ತಿವಿ. ಎಲ್ಲ ಅವನಿಚ್ಛೆ. ಖಂಡಿತ ಸರ್, ಖಂಡಿತ